ಶಂಕ್ರು, ಯಪ್ಪ ಶಂಕ್ರು, ಕಿರ್ಕ್ಯಾ. ಏನು ಬೇವಾ? ಏ ಅಪ್ಪ, ಈಗ ನಿಮ್ಮ ತಂಗಿದವ್ರಿಗೂ ಒಂದೊಂದು ಸೀರೆ ತರ್ಬೇಕು ನೋಡ ನೀನು. ಸೀರೆ? ಈಗೇಕವ ಸೀರೆ? ಅಯ್ಯ ತಮ್ಮ, ಅಲ್ಲ ಮೊದಲಾಗ ಅವರಿಗೆ ಸೀರೆ ಕೊಡ್ಸಿವೇನು, ಒಂದೊಂದು ಸೀರೆ ಏನೋ ತರಬೇಕಿಲ್ಲ ಮತ್ತ ಅದಕ್ಕೆ. ಹೌದಪ್ಪ ಅಣ್ಣ, ನಮಗೇನು ಏನು ಒಂದು ಸೀರೆ ತಂದಿಲ್ಲ ಅಂತಂದಿಲ್ಲ, ಈಗ ನಮಗೂ ಸೀರೆ ಬೇಕು ನೋಡಪ್ಪ. ಏ ಅಲ್ಲ ಬೇವಾ, ಅಲ್ಲ ನಾವು ಮದುವೆಗೆ ಯಾರಿಗಾರ ಸೀರೆ ತಂದೀವನು, ಬೀಗರು ಏನೂ ಮಾಡೋದು ಬೇಡ ಅಂತಂದಿದ್ದಕ್ಕೆ ಸುಮ್ಮ ಸರಳ ಮದುವೆ ಮಾಡೀವಿ. ಯಾರಿಗೆ ಸೀರೆ ತಂದೀವಿ? ಎಲ್ಲರಿಗೂ ತಂದಿದ್ರೆ ಇವ್ರಿಗೂ ತರ್ತಿದ್ದಿಲ್ಲನು ಸೀರೆ. ಈಗ ಸುಮ್ಮ ಕವಿತಾ ಬಂದಾಳ ಹೊಸದಾಗಿ ಅಂತ ಹೇಳಿ ಸೀರೆ ತರ್ಲಾಕ ತೊಂಬ ಅಂತ ಹೇಳತ್ತೀನಿ. ಮತ್ತು ಇವರಿಗೂ ತರ್ಬೇಕನ್ನು ಈಗ. ನೋಡ್ದಾ ಅಣ್ಣ, ಅಲ್ಲ ಅಣ್ಣ ಮೊದಲ ನಾವು ಏನಾರ ಕೇಳಿದ್ರೆ ಒಂದು ಮಾತಿಗಾರ ಇಲ್ಲ ಅಂತಿದ್ದೇನು, ಈಗ ನೋಡೀಗ ಹೆಂಡತಿ ಮಕ್ಕಳು ಮಾತು ಕೇಳಕತ್ತಾನ, ನಮಗೆ ಅಂದ್ರೆ ಅಷ್ಟು ನಿರ್ಲಕ್ಷ್ಯ ಆಗ್ಬಿಟ್ಟದ ಅಣ್ಣಗ. ನಾವೇನು ಕೇಳಿದ್ರು ಕೊಡ್ಬಾರ್ದತ್ತ ಅನ್ಕೊಂಡ್ಬಿಟ್ಟ, ನೀನು ಯಾರಿಗೆ ಗೊತ್ತದ ಮತ್ತೆ. ರಾಜವ್ವ ಹಂಗ್ಯಾಕೆ ಮಾತಾಡ್ತಿದ್ದಿ? ಅಲ್ಲ ನೀವೇನು ಕೇಳಿದ್ರೆ ನಾ ತಂದು ಕೊಟ್ಟಿಲ್ಲನು. ಈಗ ರೊಕ್ಕ ಕಡಿಮೆವ, ಅದಕ್ಕೆ ಕವಿತಾ ಒಬ್ಬಕ್ಕಿಗೆ ತಂದ್ರೆ ಆಯ್ತು ಅಂತೇಳಿ ಅನ್ಕೊಳಕತ್ತಿದ್ದೆ. ಹೌದಪ್ಪ ಅಪ್ಪ, ನಿನಗ ನಮಗೆ ತರಬೇಕಾದ್ರೆ ರೊಕ್ಕ ಕಡಿಮೆ ಇರ್ತಾವ, ಅದ ಮಕ್ಕಳಿಗೆ ತರಬೇಕಾದ್ರೆ ರೊಕ್ಕ ಎಲ್ಲಿಂದರ ಬರ್ತಾವ. ಆತು ಬಿಡಪ್ಪ, ತರಬೇಡ ಬಿಡು. ನಮಗೆ ಯಾಕೆ ಸೀರಿ? ನಾವೇನು ಈ ಮನೆ ನೋರಿವೇನು? ಎಟ್ಟೆ ಆದರೂ ನಿನ್ನ ಮಕ್ಕಳು ಅಟ್ಟೆ ಅಲ್ಲ ನಿನಗ, ನಾವೇನು ಬೆನ್ನಿಗತಿ ತಂಗಿದವರು, ಸುಮ್ಮ ಬಾರ್ಗಿದ್ದಂಗೆ ನಾವು. ಅಲ್ರಿ ಕಾಕು, ಹಂಗ್ಯಾಕೆ ಮಾತಾಡ್ತೀರಿ? ನಿಮ್ಗೇನೇನು ತಂದು ಕೊಟ್ಟಿಲ್ಲೇನ್ರಿ ನಿಮ್ಮ ಅಣ್ಣರು? ಎಲ್ಲ ತಂದು ಕೊಟ್ಟಾರಲ್ರಿ ಮನಾರ. ಏನ ಇದೊಂದು ಬ್ಯಾರಿ ಸೀರೆ ತರಕ ಬ್ಯಾಡ ಅನ್ನಕತ್ತಾರಿ, ರೊಕ್ಕ ಇಲ್ಲ ಅಂತ ಅನ್ನಕತ್ತಾರಿ. ಅದಕ್ಕೆ ಅತ್ತಿ ಕಡೆನ ಇಸ್ಕೊ ಅಂತಂದಿದ್ರು, ಮತ್ತು ಅತ್ತಿ ಅಂತಕ್ಕೂ ಚಲೋ ಇಲ್ಲ ಅಂದಿದ್ದಕ್ಕೆ ಏನೋ ಒಂದು ಸೀರೆ ತಗೋ ಅಂತ ಅನ್ನಕತ್ತಾರಿ. ಹೌದವ ಯವ್ವ, ನಿಮ್ಮ ಮಕ್ಕಳಿಗೆ ತರಕಾದ್ರೆ ನಿಮ್ಮಲ್ಲಿ ರೊಕ್ಕ ಇರ್ತಾವ, ಎಲ್ಲ ಇರ್ತಾವ. ಅದ ನಾದಿದವರಿಗಾದ್ರೆ ಏನು ಇರಂಗಿಲ್ಲ ಯವ್ವ. ಆತು ಬಿಡುವೇವ, ನಾವು ಸುಮ್ಮನೆ ಮನೆಗೆ ಇರೋದು ದಂಡ ಅನಿಸ್ಲಕತ್ತೈತಿ, ಸುಮ್ಮನೆ ಯಾಕಿರೋದು? ಬ್ಯಾಡ ಬಿಡು, ನಾವು ಹೊಕ್ಕೇವತ್ತೆ. ನಡಿಲೆ ಗಿರ್ಜಿ, ಹೋಗು ನಡಿ. ಏ ಎಲ್ಲದಕ್ಕೂ ಹೋಗ ಮಾತಾಡ್ತೀರನು? ತಡ್ರಲ್ಲ, ನಾ ಮಾತಾಡ್ತೀನಿ. ನಾ ಏನಿಲ್ಲ ಮವ, ಇನ್ನ ನಾ ಬರ್ತೀನಿ, ನಾ ಸತ್ತಿಲ್ಲ. ನಾ ಸತ್ತ ಮೇಲೆ ಬೇಕಾದ್ರೆ ನೀವೇನು ಮನೆ ಬರಬೇಡ್ರಿ, ನಾ ಇರು ಮಟ್ಟ ನಾ ಎಲ್ಲ ಕೊಡಿಸ್ತೀನಿ. ನೀವು ಎದಕ್ಕೆ ಚಿಂತೆ ಮಾಡಕತ್ತೀರಿ? ಅಲ್ಲ ಯವ್ವ, ನಾವೇನು ಅಂತದ್ ಕೇಳ್ಬಾರ್ದು, ಕೇಳಿ ಹೇಳು ಅಣ್ಣಗ. ಅಲ್ಲ ಒಂದು ಸೀರೆ ಕೊಡ್ಸಪ್ಪ ಅಣ್ಣ ಅಂತಂದ್ವಿ, ಅಟ್ಟಕ್ಕೆ ಏಸ್ ಮಾತಾಡ್ದ ನೋಡಣ್ಣ. ಅಲ್ಲ ಈ ಮನ್ಯಾಗ ನಮಗೊಂದು ಸೀರೆ ತಗೊಳ್ಳೋಟ್ರು ಸ್ವಾತಂತ್ರ್ಯ ಇಲ್ಲ ಅಂದ್ಮೇಲೆ ನಾವು ಯಾಕೆ ಇರ್ಬೇಕು ಬೇವ ಹೆಣ್ಮಕ್ಳಾಗಿ ಈ ಮನ್ಯಾಗ? ಬ್ಯಾಡ ಬಿಡುವೇವ, ನಾವು ಹೋಗ್ತೀವಿ, ಸುಮ್ಮನೆ ಯಾಕೆ ಬೇಕಿಲ್ಲ ಇರೋದು. ಗಿರ್ಜವ್ವ ಎದಕ್ಕಂತ ದೊಡ್ಡ ದೊಡ್ಡ ಮಾತಾಡ್ತಿದ್ದಿ? ಏನು ಸೀರೆ ಕೊಡ್ಸಲ್ಲಂದ್ರೆ ನಾ ಏನು ನಿಮ್ಮ ಮ್ಯಾಲೆ ಜೀವ ಇಲ್ಲ, ನಿಮ್ಗೆ ಏನಕ್ಕೆ ಮಾಡಲ್ಲ ಅಂತೇನು? ಅಲ್ಲ ಈಗ ರೊಕ್ಕ ತಾಡ್ಯಾವ, ಇನ್ನೊಂದಿಷ್ಟು ದಿನ ಹೋಲಿ, ಆಮೇಲೆ ಕೊಡಿಸ್ತೀನಿ ಅಂತ ಅನ್ನಕತ್ತೀನಿ. ಆತಲ್ಲ ಮುಂದೆ ಪಂಚಮಿ ಹಬ್ಬ ಬರ್ತೈತಿ, ಅವಾಗ ಹೆಂಗೂ ಸೀರೆ ಕೊಡಿಸ್ತೀನಿ ಇಲ್ಲ ಮತ್ತೆ. ನೋಡಪ್ಪ ಶಂಕರು, ನೀ ಏನು ಮಾಡ್ತಿ ಏನು ಬಿಡ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳಿಗೆ ಇಬ್ಬರಿಗೂ ಸೀರೆ ತೊಗೊಂಬಾಟ. ನೀ ಎಲ್ಲಾರ ತೊಗೊಂಬ, ಸಾಲಾರ ಮಾಡು ಸೋಲಾರ ಮಾಡು, ನೀ ಏನು ಬೇಕಾದ್ ಮಾಡ್ಕೊ. ನನ್ನ ಮಕ್ಕಳು ಇಬ್ಬರಿಗೂ ಸೀರೆ ತೊಗೊಂಬ. ನಿನ್ನ ಮಗಳಿಗೆ ತರ್ತಿಲ್ಲ ಸೀರೆಗ, ಹಂಗೆ ಇವರಿಗೂ ತೊಗೊಂಬ. ಯಾಕೆ ನನ್ನ ಮಕ್ಕಳು ಸೀರೆ ಕೇಳಬಾರ್ದು ನಿನಗೆ? ಯಾಕೆ ನೀನು ಹೆಂಡತಿ ಕೊಡಿಸ್ಬೇಡಂತ ಹೇಳೇನು ಸೀರೆಗಿರಿ? ಅತ್ತಿ ನಾ ಯಾಕೆ ಹಂಗೆ ಅಂದಿನ್ರಿ ಅತ್ತಿ? ಅಲ್ರಿ ಅತ್ತಿ, ಮನೆ ಹೆಣ್ಮಕ್ಳಿಗೆ ಸೀರೆ ಕೊಡ್ಸಕ್ಕೆ ನಾ ಬ್ಯಾಡ ಅಂತೀನಿ ಏನ್ರಿ ಅತ್ತಿ? ಹೆಂಗೆ ಮಾತಾಡ್ತೀರಲ್ರಿ ಅತ್ತಿ? ಕೇಳ್ರಿ ಮಗನಿಗ, ನಾ ಏನು ಅಂದಿನೇನ್ರಿ ಸೀರೆಗಿರಿ ಕೊಡಿಸ್ಬೇಡ ತಂದಿನೇನ್ರಿ ನಾ? ಸಾಕು ನಾಟಕ ಭಾಳ ಮಾಡಬೇಡ, ಎಲ್ಲ ಗೊತ್ತೈತಿ ನನಗೆ. ಒಳಗೆಲ್ಲ ಹೇಳ್ಕೊಂಡು ಬಂದು ಕೇಸಿಂದ್ರೆ ಇಲ್ಲಿ ಬಂದು ನಾಟಕ ಮಾಡೋದು ನಂಗೆ ಗೊತ್ತೈತಿ. ನೀ ಏನು ಭಾಳ ನಾಟಕ ಮಾಡಬೇಡ, ಸುಮ್ ಕುಂದ್ರು. ಏನಪ್ಪ ಶಂಕರು, ತರ್ತಿ ಅಂತಾರಲ್ಲ ಅಂತ ಹೇಳು. ತೋಬೇವ, ತರ್ತೀನಿ ತಗೋ. ಏನು ಸೀರೆ ತರಬೇಕಿಲ್ಲ, ತರ್ತೀನಿ ತಗೋ. ಯವ್ವ, ಅವ ಏನು ತರೋದು ಬೇಡ ಅಣ್ಣೇನು, ನಾವ ತೋತಿವತ್ತ ರೊಕ್ಕ ಕೊಡಕ್ಕೆ ಹೇಳು ಮಗ. ನೋಡ್ವಾ, ನನ್ನ ಅಂತಕ್ಕ ರೊಕ್ಕಿಲ್ಲ, ನಾ ಉದ್ರಿ ತರಾಮಿದ್ದೀನಿ. ನಿಮಗೆ ಸೀರೆ ಬೇಕಿಲ್ಲ, ನಾ ತರ್ತೀನಂತ ಅಟ್ಟ. ಯಾಕೆಪ್ಪ ಎಂತಂದ್ರೆ ಒಂದು ಸೀರೆ ತಂದಿಗೆ ಬಡವಿದ್ದೀನಿ ಏನು? ಎಟ್ಟೆ ಆದ್ರೆ ಮತ್ತೆ ಹೆಂಡತಿ ಮಕ್ಕಳು ಮಾತ್ಕೊಳ್ಳೋ ಈಗ ನಮಗೆ ನಾವೆಲ್ಲ ಬ್ಯಾಡ ನೋಡು. ನಮಗೆ ಬೇಕಾದಂತ ಸೀರೆ ತೋತೀವಿ. ಯಾ ಅಂಗಡಿಗೆ ಹೋಗ್ಬೇಕು ಹೇಳು, ನಾವ ಹೋಗಿ ತರ್ತೀವತ್ತ. ಆತು ಅಂದ್ರೆ ಕುಲ್ಕರ್ಣರ ಅಂಗಡಿಗೆ ಹೋಗ್ರಿ, ಹೋಗಿ ಕೇಸಿಂದ್ರ ತೊಗೊಂಡು ಬರ್ರಿ. ಈಗ ಸರು ಕರ್ಕೊಂಡು ಹೋಗು, ಇವ್ರಿಗೂ ಕರ್ಕೊಂಡು ಹೋಗು. ಅವ್ರು ಎಂಥ ಸೀರೆ ತೊಗೊಳಕ ನಾ ಆಮೇಲೆ ಕೊಡ್ತೀನಂತ. ನಮ್ಮ ಮನೆಯವ್ರು ಆಮೇಲೆ ಕೊಡ್ತಾರಂತ ಹೇಳು, ನಾ ಎಲ್ಲ ಫೋನ್ ಮಾಡಿ ಹೇಳ್ತೀನಿ ಅವರಿಗೆ. ನಾ ಆಮೇಲೆ ಕೊಡ್ತೀನಿ, ಹೇಳೋರಿಗೆ ಹೇಳಿ ಕೇಸಿಂದ್ರೆ ಎಂಥ ಸೀರೆ ಬೇಕಂತ ಸೀರೆ ತೊಗೊಂಡ್ಕೆ ಬರ್ರಿ. ಮತ್ತು ನೀನು ಒಂದು ಸೀರೆ ತಗೋ. ಈಗ ನೋಡು ಅಣ್ಣಗ ರೊಕ್ಕ ಎಲ್ಲಿ ಬರಕತ್ತಾವ ಈಗ? ಹೆಂಡತಿಗಾದ್ರೂ ಸೀರೆ ತಗೋತ್ ಹೇಳ್ತೀರಿ, ಅಲ್ಲ ಮತ್ತೆ ನಮಗಾದ್ರೂ ಸೀರೆ ಬೇಡ ಅಂತ ಹೇಳ್ತಿ, ಯಾಕತ್ ಕೇಳ್ತೀರಿ? ಎಟ್ಟ ಬಯಣ್ಣ, ಎಟ್ಟರ ಬದಲಾಗ್ಬಿಟ್ಟಿ ನೀನು. ನೋಡ್ಬೇವ ನೋಡು, ನನ್ನ ಮಗ ಅಂತಿದ್ದಲ್ಲ ಯಾವಾಗೂ. ನೋಡಿ ಈಗ ಹೆಂಡತಿ ಹೆಂಗೆ ಸೀರೆ ತಗೋ ಅಂತ ಹೇಳ್ತಾನೆ ನೋಡು ಅಣ್ಣ. ಅಲ್ಲ ಗಿರ್ಜವ್ವ, ಎಲ್ಲರೂ ಸೀರೆ ತೊಗೊಳಕತ್ತೀರಿ, ಯಾಕೀಗ ಒಂದು ಸೀರೆ ತಗೋತಂದೆ. ನಾ ಏನು ಈಸ್ ದಿನ ಆಕಿಗೆ ಸೀರೆ ಕೊಡ್ಸಿನಿ ನಾನು? ಈಸ್ ದಿನ ಒಂದರ ಸೀರೆ ಕೇಳ ನಿಮ್ಮ ಮೈನಿ? ಹಾಂ ಹೌದಪ್ಪ ಅಪ್ಪ, ವೈನಿ ಏನು ಕೇಳಿಲ್ಲ. ಕೇಳಕ್ಕೆ ನಮ್ಮಲ್ಲಿ ನೀನೇ ಎಲ್ಲ ತಂದು ಕೊಡಕತ್ತೀಯಲ್ಲ, ಕೊಡು. ಎಷ್ಟು ದಿನ ಕೊಡ್ತೀನಿ ನೋಡ್ತೀನಿ ಅಂತ ಕೊಡು. ನೀ ಯಾಕೆ ಎಲ್ಲದಕ್ಕೂ ಹಂಗೆ ತಿಳ್ಕೊತೀರಿ? ನನಗಂತೂ ಅರ್ಥ ಆಗಲ್ಲಾಗೈತವ. ಆತು ಬಿಡು, ಹೋಗಿ ಸೀರೆ ತೊಗೊಂಬರ್ರಿ. ಈಗ ಸರವ, ಯಾ ಸೀರೆ ತಗೊಳ್ಳೋದಿಲ್ಲ, ಜಂಪರ್ ತಗೊಳ್ಳೋದಿಲ್ಲ. ಆಕಿಗೆ ಒಬ್ಬಕಿಗೆ ಇವ್ರು ಮೂವರಿಗೆ ಕೊಡಿಸು ಅಟ್ಟ. ಆಕಿಗೇನು ಅಂತ ಪರಿ ದೊಡ್ಡದು ಭಾಳ ಇದ್ರು ಕೊಡಿಸ್ಬೇಡ. ಆಕೇನು ಮದುವೆ ಒಂದು 10 ವರ್ಷ ಆಗಿಲ್ಲ, ಅಟ್ಟ ಸಾದಾ ಕೊಡಿಸು. ಇವರಿಬ್ಬರಿಗೆ ಚಲೋದು ಕೊಡಿಸು. ಯಾಕೆ ಬೇವ, ಯಾಕೆ ಅವ್ರಿಗೊಂದು ಇವ್ರಿಗೊಂದು ಮಾಡೋದು ಯಾವಾಗಿಂದ ಕಲ್ತಿದ್ದು ನೀನು? ಹಾಂ
ಅಲ್ಲ ನಿನ್ನ ಮಕ್ಕಳಿಗಾದ್ರೆ ಚಲೋ ಸೀರೆ ಕೊಡಿಸು, ನನ್ನ ಮಗಳಿಗಾದ್ರೆ ಅಂಥದ್ದು ಕೊಡಿಸು ಅಂತ ನನ್ನ ಮುಂದೆ ಹೇಳ್ತಿದ್ದಿ. ಇದಾನು ನಿನಗ ಮೊಮ್ಮಕ್ಕಳ ಮೇಲೆ ಇರೋ ಪ್ರೀತಿ ಇಟ್ಟಾನು ನಿನಗ? ಅಯ್ಯ ಶಂಕರಪ್ಪ, ನಾ ಹಂಗೆ ಅಂದಿಲ್ಲ. ಅದು ಪೋರಿ ಸುಮ್ಮನೆ ವಜ್ಜನ್ ಸೀರೆ ಉಟ್ಕೊಳ್ಳಲ್ಲ. ಸಣ್ಣಕ್ಕೆ ಆಕೆಗೇನು ಸೀರೆ ಉಟ್ಕೊಳಕ್ ಬರ್ತೈತೇನು? ವಜ್ಜನ್ ಸೀರೆ ಯಾಕೆ ಕೊಡಿಸ್ತಿ? ಹಗರನ್ನು ಕೊಡಿಸು ಅಂತ ಹೇಳಕತ್ತೀನ. ನಾ ಹಂಗೆ ಹೇಳಕತ್ತೀನಪ್ಪ ಅಪ್ಪ. ನಾನು ಮತ್ತೆ ಸುಮಾರು ಸೀರೆ ಕೊಡಿಸು ಅಂತ ಹೇಳತ್ತಿಲ್ಲ. ಆತ್ ತಗೋರಿ ಅತ್ತಿ, ನಂಗೂ ಗೊತ್ತೈತ್ರಿ ಎಂತ ಕೊಡಿಸ್ಬೇಕಂತ ನಂಗೂ ಗೊತ್ತದ್ರಿ. ನಾ ಕೊಡಿಸ್ತೀನಿ ತಗೋರಿ ಅತ್ತಿ, ನೀವೇನು ಭಾಳ ಕಾಳಜಿ ಮಾಡಬೇಡ್ರಿ. ಕೊಡಿಸ್ತಿದ್ದೆ ಮತ್ತೆ ಗಂಡನ ಕೈ ಹಿಡ್ಕೊಂಡು ಕುಣಿಸ್ಲಾಕತ್ತಿದ್ದಿ, ಮತ್ತೆ ಕೊಡಿಸ್ಲಾರ್ದ ಏನು ಮಾಡ್ತಿದ್ದಿ? ಸೀರೆನೂ ಕೊಡಿಸ್ತಿ, ಜಂಪರ್ನೂ ಕೊಡಿಸ್ತಿ, ಬಿಟ್ರೆ ಮತ್ತೊಂದು ಕೊಡಿಸ್ತಿದ್ದಿ. ಆತ್ ತಗೋ ಕೊಡಿಸು, ನೋಡೋಣ ಎಷ್ಟು ದಿನ ಹಿಂಗೆ ಮಾಡ್ತೀನಿ ನೋಡ್ತೀನಿ ಅಂತ ನಾನು. ಸರು ಹೋಗು, ತಡ ಆಗ್ತದ, ಕರ್ಕೊಂಡ್ಕೆ ಹೋಗು. ಆ ಲಕ್ಷ್ಮಿಗೂ ಕರ್ಕೊಂಡು ಹೋಗ್ತೇನೆ, ಕರ್ಕೊಂಡು ಹೋಗು. ಆಕೆ ಯಾವ್ದಾರ ಚಂದ ಸೀರೆ ಪಸಂದ್ ಮಾಡ್ತಾಳ, ನಿನಗಟ್ಟು ಗೊತ್ತಾಗಂಗಿಲ್ಲ, ಆಕೆ ಕರ್ಕೊಂಡು ಹೋಗು. ಏವ ಅದೇನ ಅಂತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಡು ಕಪ್ಲಿಲತ್ತ ಕಂಗಾಯ್ತು. ಅಲ್ಲ ಈ ಲಚ್ಚಿ ಕಾಲಾಗ ಸಾಕಾಗ್ಯದ ನೋಡು. ನಾವೆಲ್ಲಿ ಹೋದ್ರೆ ಬಂದು ಹಚ್ಕೊಂಡು ಹೋಗ್ಬೇಕನು? ನಮ್ಮ ಅಣ್ಣಗೆ ಆ ಲಚ್ಚಿ ದೇವು ಏನು ಹಿಡ್ದೇನಂತೀನಿ. ಎಲ್ಲದ್ರಾಗೂ ಲಚ್ಚಿ 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 ಅನ್ಕೊಂಡು ಕಿಸಿಂದ ಕಿನ್ನೊಬ್ಬಕಿನ ನಡ್ಬಾರ್ ತಂದು ಬಿಡ್ತಾನ. ಆಯ್ತಾಕಿ ಬಂದ್ಲಂದ್ರೆ ನಮ್ಗೇನು ಸೀರೆ ಚಂದ ಸಿಗ್ತಾವ ಬಾ. ಹ್ಞೂ ನವ ಅಲ್ಲ ನಮ್ಮ ಅಣ್ಣಗ ಲಕ್ಷ್ಮಿ ಮ್ಯಾಗ ಎದಕ್ಕೆ ಹಂತ ಪರಿ ಇದೇನಂತೀನಿ ನೋಡು. ಅಲ್ಲ ಆಕಿ ಹೇಳಿದೆಲ್ಲ ಹೂನೆ ಅಂತಾನ. ಏನು ಹಂತ ಪರಿ ಇದು ಅದೇನಕಿ ಆಕಿನ್ನ ದೊಡ್ಡ ಸಾಚ ಆಗ್ಯಾಳ ನಮ್ಮ ಮನೆಗೆ. ಆಕೆ ಏನಾದ್ರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ಲಂದ್ರೆ ನಾವೇ ನಿಮ್ಮ ಮನೆಯಾಗ ಇರ್ತಿದ್ದಿಲ್ಲ ಬಾ. ನಮ್ಮ ಸಣ್ಣವನ್ ಸೊಸೆಯಾಗೆ ನಮಗೆ ಟಾಟ ಆಡಿಸ್ತಾಳ. ಇನ್ನೇನಾರ ನಮ್ಮ ವೈನಿನೇ ಆಗಿದ್ಲಂದ್ರೆ ಅಟ್ಟ ನಮ್ಮನ್ನು ಬೀದಾಗೆ ನಿಂದಿರ್ಸಿದ್ಲಿ ಅಂತೀನಿ. ಏನಕ್ಕೆ ಮಾಡ್ಲಕ್ ಬಿಡು ಈಗ ಹೇಳ್ತೀನಿ ನಾನು ನೀನು ಒಂದೇ ಥರ ಒಂದೇ ಕಲರ್ದು ಸೀರೆ ತೊಗೊಳಮ್ಮ, ಚಂದನೂ ತೊಗೊಳಮಂತ. ಏನು ಆತ ತಗೋ, ಹಂಗೆ ಮಾಡೋಣಂತ. ಈಗ ಒಂದೊಂದು ಸೀರೆ ಬೇಡ, ಎರಡೆರಡು ಸೀರೆ ತೊಗೊಳಮಂತ. ಹಗ್ಗರಂಡರೆ ಅಲ್ಲ, ಒಂದು ಸೀರೆ ಕೊಡಿಸ್ಲಕ್ಕ ಮಾಡಿ ಹೊಯ್ಕೊಳಕತ್ತಾನ ಅಂತರಾಗ ಎರಡೆರಡು ಸೀರೆ ತೊಗೊಳತ್ತಿಕ್ಕೆ. ಎರಡೆರಡು ಸೀರೆ ಬಾಯಿ ಮುಚ್ಕೊಂಡು ಒಂದು ಸೀರೆ ತೊಗೊಂಡ್ಕೆ ಬಾ ಸಾಕು. ಈಗ ಉರ್ದು ಬೀಳಕತ್ತಾನ, ಮತ್ತಿಟ್ಟು ಉರುಣಿಗೆ ಗುಪ್ಪು ಹಾಕ್ಬೇಕನ್ನ. ನಿಂದು ಭಾರಿ ಅದ ನಿಂದು. ಒಂದು ಸೀರೆ ತೊಗೊಂಬಾತಂದ್ರೆ ಎರಡು ತರ್ತಾಳೆ ಎರಡು. ಯವ್ವ ಎದಕ್ಕೆ ಹಂಗೆ ಬೈತಿ ಬೇಯವ್ವ? ಯಾವಾಗ ಬೈಯೋದೇನು? ಅಲ್ಲ ಬೇವ ಹೆಂಗೂ ಕೊಡಿಸ್ತಾನ ನನ್ನ. ಈಗ ಇನ್ನೊಂದು ಸೀರೆ ತೊಗೊಂಡ್ರಾಯ್ತ ಅನ್ಕೊಂಡೆ. ಮಾತು ಬಿಡು, ಒಂದ ತೋತಿನಂತ ಯಾಕಂತ ಪರಿ ಬೈತಿ. ಗಿರಿಜಿ ಆಸೆ ಇರ್ಬೇಕಲೇ, ಅತಿ ಆಸೆ ಇರಬಾರ್ದು. ಅಲ್ಲ ಒಂದು ಸೀರೆ ಕೊಡ್ಸಕ ಅಳಕತ್ತಾನ, ರೊಕ್ಕಿಲ್ಲ ಹೇಳ್ಕಿಸಿಂದ್ರ ಉದ್ರಿ ಕೊಡ್ಸಾಕತ್ತಾನ ಅಂತದ್ರಾಗ ಎರಡೆರಡು ಸೀರೆ ತೊಗೊಳಂದ್ರೆ ಮತ್ತೆ ನೀ ಹೇಳ್ತಾರ ನಿನಗ. ನಡಿ, ನಿನ್ನ ಮಾತು ಕೇಳಿದ್ರೆ ಮತ್ತೆ ಅದು ಸಿಗೋದು ಒಂದು ಸೀರೆ ಸಿಗಲ್ಲ. ಸುಮ್ ಕುಂದ್ರು ನೀ ಒಂದು ಸೀರೆ ತೊಗೊಂಡ್ಕೆ ಬರ ಮತ್ತೆ ಸಾಕು. ಮತ್ತೆ ಆಯ್ತದ, ಹೆಂಗೂ ಪಂಚಮಿ ಬರಕತ್ತದ, ಅವಾಗ ಮತ್ತೆ ಕೊಡಿಸ್ತಾನ ಅಣ್ಣ. ಆತು ಹೇಳು, ಹಂಗ ಮಾಡೋಣಂತ. ಕಾಕು ಹೋಗಂಬ್ರಿ ಇವಾಗ? ಆತ್ ನಡಿವ, ಬರ್ತೀವಿ ನೋಡಿ. ಕರಿ ಹೋಗು, ನಿಮ್ಮ ತಂಗಿ ಲಕ್ಷ್ಮಿ ಕರಿ. ಮತ್ತೆ ಬರ್ಬೇಕಲ್ಲ ಆಕಿನೂ, ಆಕಿ ದೊಡ್ಡ ಮಾರಾಣಿ ಹೇಳ. ಆಕಿ ಬರ್ಲಾರ್ದು ನಮ್ಮ ಮನೆ ತೇರು ಹೇಳಲ್ಲ. ಕರಿ ಆಕಿಗಿ ಬರ್ತೀವತ್ತು.